ಬಿಗ್ ಬಾಸ್ ಕತೆ ನಿಮ್ಮ ಜೊತೆ ನಾನು ಚನ್ನಕೇಶವ್. ಬಿಗ್ ಬಾಸ್ ಎಲ್ಲ ತೊಂದರೆಗಳನ್ನ ಬಗೆಹರಿಸ್ಕೊಂಡು ವಿರೋಧಗಳು ಸವಾಲುಗಳು ಎಲ್ಲವನ್ನ ಕೂಡ ಫೇಸ್ ಮಾಡಿಕೊಂಡು ತನ್ನ ಎರಡನೇ ಇನ್ನಿಂಗ್ಸನ್ನು ಶುರು ಮಾಡಿದೆ. ಎಲ್ಲ ಸ್ಪರ್ಧಿಗಳು ಕೂಡ ಈಗಲ್ಟನ್ ರೆಸಾರ್ಟ್ನಿಂದ ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ದಾರೆ. ಈಗೆಲ್ಲ ಶಿಫ್ಟ್ ಆಯಿತು, ಕಾರ್ಯಕ್ರಮ ಶುರು ಆಯಿತು ಅಂದ ತಕ್ಷಣವೇ ಶುರುವಾಗಿದೆ ಮನೆಯೊಳಗಡೆ ಕಿತ್ತಾಟ. ಯಾವ ಮಟ್ಟಕ್ಕೆ ಅಂದರೆ, ಒಂದು ಮಾತಿದೆ, ದೊಡ್ಡವರು ಹೇಳ್ತಾರೆ, ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತ. ತಾಳ್ಮೆಯ ಕಟ್ಟೆ ಒಡೆದ್ರೆ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಅನ್ನೋಕೆ ದೊಡ್ಡ ಮನೆಯೊಳಗಡೆ ಆಗಿರ್ತಕ್ಕಂತಹ ಘಟನೆನೇ ಸಾಕ್ಷಿಯಾಗಿದೆ. ಏನಾಗಿದೆ ಬನ್ನಿ ಪ್ರೋಮೋ ನೋಡೋಣ. ಯಾವ ಮಟ್ಟಕ್ಕೆ ಆ ಮನುಷ್ಯನ ತಾಳ್ಮೆ ಇದೆ. ಆಗ್ಲೇ ಒಂದು ವಾರ 10 ದಿನದಿಂದ ಚಂದ್ರಪ್ರಭ ಸಹಿಸ್ಕೊಂಡಿದ್ದಾನೆ ಸಂಪೂರ್ಣವಾಗಿ ಡಾಕ್ ಸತೀಶ್ನ. ಹೋಗಿ ಗಂಟೆಗಟ್ಟಲೆ ಬಾತ್ರೂಮಲ್ಲಿ ಕೂತ್ಕೊಂಡ್ರೆ ಯಾವ ಮನುಷ್ಯ ತಾನೇ ಕೂತ್ಕೊಂಡಿರಕ್ಕಾಗತ್ತೆ ತಾಳ್ಮೆಯಿಂದ? ಎಷ್ಟು ದಿನ ಕೂತ್ಕೊಳ್ಳೋದು? ಡಾಕ್ ಸತೀಶ್ ಬೊಗ್ಲಿಕ್ಕೆ ಶುರು ಮಾಡಿದ್ರು. ಎಸ್, ಪ್ರೋಮೋ ಎಲ್ಲರೂ ಕೂಡ ನೋಡಿದಿರಿ. ನಾನು ನೋಡಿ ನನಗೆ ಶಾಕ್ ಆಯಿತು. ಯಾಕೆ ಅಂತೀರಾ? ಚಂದ್ರಪ್ರಭಾ ಬಹಳ ತಾಳ್ಮೆ ಮನುಷ್ಯ. ಡಾಕ್ ಸತೀಶ್ದು ಅತಿರೇಕ ಆಗೋಯ್ತು ಮನೆಯೊಳಗಡೆ. ಏನು ಮೇಕಪ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾನೆ ಮನೆ ಒಳಗಡೆಗೆ, ದೊಡ್ಡ ಮನೆಗೆ, ಬಿಗ್ ಬಾಸ್ಗೆ. ಆತನ ಮೇಕಪ್ ಮಾಡ್ಕೊಳ್ಳೋದನ್ನ ಎಲ್ಲರೂ ಗಂಟೆಗಟ್ಟಲೆ ಮೇಕಪ್ನ ಡಾಕ್ ಸತೀಶ್ ಮಾಡ್ಕೊಳ್ತಾರೆ ಅನ್ನೋದನ್ನ ಇಡೀ ರಾಜ್ಯದ ಜನತೆ ನೋಡ್ಬೇಕು ಆ ಮನುಷ್ಯನ. ಈಗ ಆಗಲೇ ನಾವು 45 ವರ್ಷ 50 ವರ್ಷ ಆಗ್ತಾ ಇದೆ. ಈಗ ಮೇಕಪ್ ಮಾಡ್ಕೊಂಡು ಮನುಷ್ಯ ಗಂಟೆಗಟ್ಟಲೆ ಬಾತ್ರೂಮಲ್ಲಿ ಕೂತ್ಕೊಳ್ತಾನೆ. ಯಾರಿಗೆ ತಾನೇ ತಾಳ್ಮೆ ಅನ್ನೋದು ಎಷ್ಟಿರುತ್ತೆ? ನಮಗೆಲ್ಲ ಆಗಿದ್ದಿದ್ರೆ ಅದು ಬೇರೆ ಪ್ರಶ್ನೆನೇ ಆಗ್ತಾ ಇತ್ತು. ಚಂದ್ರಪ್ರಭಾ ಒಂದು ಸ್ವಲ್ಪ ತಾಳ್ಮೆಯಿಂದ ಎಲ್ಲವನ್ನು ಕೂಡ ಸಹಿಸ್ಕೊಂಡಿದ್ದಾನೆ ಅಂತ ಖಂಡಿತವಾಗ್ಲೂ ಅವನಿಗೆ ಒಂದು ಮೆಚ್ಚುಗೆಯನ್ನು ಎಲ್ಲರೂ ಕೂಡ ಸೂಚಿಸಲೇಬೇಕು. ನೋಡೋಣ. ಬಿಗ್ ಬಾಸ್, ನಾವು ದಯಮಾಡಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಡಾಕ್ ಸತೀಶ್ಗೆ ಮುಕ್ಲರಿಯ ನೀವು ಟಾಸ್ಕ್ ಕೊಡಬೇಕು. ಒಂಟಿ ಮಾಡಿಬಿಟ್ಟು ಚಂದ್ರಪ್ರಭನ ಒಂದು ರೀತಿಯಲ್ಲಿ ಅವನ ಆಟವನ್ನು, ಅವನ ಕಾಮಿಡಿಯನ್ನು ಸಂಪೂರ್ಣವಾಗಿ ಡಾಕ್ ಸತೀಶು ಅವನಿಗೆ ಒಂದಿಷ್ಟು ನೋವು ಅಂದರೆ ತುಂಬ ಕಾಯೋದ್ರಲ್ಲೇ ಸಮಯ ವೇಸ್ಟ್ ಆಗ್ತಾ ಇದೆ ಅನ್ನೋದು ಚಂದ್ರಪ್ರಭಾಗೆ ಗೊತ್ತಾಗ್ತಾ ಇದೆ. ಆದರೆ ಡಾಕ್ ಸತೀಶ್ಗೆ ನಾನು ಮೇಕಪ್ ಮಾಡ್ಕೊಳ್ಳೋದು, ಒಂದಿಷ್ಟು ಚೆನ್ನಾಗಿ ರೆಡಿ ಆಗೋದು, ಒಂದಿಷ್ಟು ಮಾತಾಡೋದು, ಒಂದಿಷ್ಟು ಎಲ್ಲರ ಮಧ್ಯದಲ್ಲಿ ಹೋಗಿ ಒಂದೆರಡು ಮಾತಾಡ್ಕೊಂಡ್ ಬಂದ್ಬಿಟ್ರೆ ಇದೇ ಟಾಸ್ಕು, ಇದೇ ಬಿಗ್ ಬಾಸ್ಗೆ ನಾನು ಏನು ಅಂತ ನಾನು ತೋರಿಸ್ಬೇಕು, ನನ್ನ ಪ್ರತಿಭೆ ಅನ್ನೋ ಮಟ್ಟಕ್ಕೆ ತಿಳ್ಕೊಂಬಿಟ್ಟಿದ್ದಾನೆ ಡಾಕ್ ಸತೀಶು. ದಯಮಾಡಿ ಚಂದ್ರಪ್ರಭನಲ್ಲಿ ಒಂದಿಷ್ಟು ಕಂಟೆಂಟ್ ಇದೆ, ಒಳ್ಳೆ ಮನುಷ್ಯ, ಜೊತೆಗೆ ಒಂದು ಒಳ್ಳೆ ಕಾಮಿಡಿ ಮಾಡ್ತಾನೆ. ಅವನ ಕಾಮಿಡಿ ಎಲ್ಲಾನು ಈ ಮನುಷ್ಯ ಅವನ ಪೇಷನ್ಸ್ನೆಲ್ಲಾನು ಹಾಳು ಮಾಡಿ ಎಲ್ಲಾನು ತಿಂದಾಕ್ತಾ ಇದ್ದಾನೆ. ದಯವಿಟ್ಟು ಚಂದ್ರಪ್ರಭನ ಒಂಟಿ ಮಾಡಿ, ಇಲ್ಲಾಂತಂದ್ರೆ ಪೇರ್ನ ಚೇಂಜ್ ಮಾಡಿ, ಏನೋ ಒಂದು ಮಾಡಿ ಚಂದ್ರಪ್ರಭಾಗೆ ಒಂದಿಷ್ಟು ಫ್ರೀಡಮ್ ಕೊಡಿ. ಯಾಕೆಂದ್ರೆ ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ, ಮಿಥುನ್ ಮತ್ತೆ ಕರಿಬಸಪ್ಪ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಮಿಥುನ್ ಬಂದೆಲ್ಲ ಹೊರಗಡೆ ಹೇಳ್ತಾ ಇದ್ದಾರೆ, ಕರಿಬಸಪ್ಪನಿಂದನೇ ನಾನೆಲ್ಲ ಸಂಪೂರ್ಣವಾಗಿ ನಾನು ಏನನ್ನೂ ಕೂಡ ಮಾಡೋಕ್ಕಾಗಲಿಲ್ಲ, ನನ್ನಲ್ಲಿ ಒಂದಿಷ್ಟು ಟ್ಯಾಲೆಂಟ್ ಇತ್ತು, ಅದನ್ನು ತೋರ್ಸೋಕ್ಕೆ ಆಗಲಿಲ್ಲ ಅಂತೇಳಿ ಈ ಥರದ ಒಂದು ಪ್ರತಿ ದೂರುಗಳು, ಮಾತು, ವಾಗ್ವಾದಗಳು ಈಗ ಈ ಲಾಲೆ ನಡೀತಾ ಇದೆ. ಎಲ್ಲ ಮಾಧ್ಯಮಗಳಿಗೆ ಅವ್ರು ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳ್ಕೊಂಡು ಒಂದಿಷ್ಟು ಈ ಥರದ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ದಯಮಾಡಿ ಆ ಕಾರಣಕ್ಕೆ ನಾವು ಕೇಳ್ಕೊಳ್ಳುವಂಥದ್ದು, ಈ ಥರ ಮತ್ತೆ ಇನ್ನೊಂದು ಪೇರ್ಗೆ ಆಗೋದು ಬೇಡ. ದಯವಿಟ್ಟು ಚಂದ್ರಪ್ರಭನ ಅಥವಾ ಸತೀಶ್ನ ಇಲ್ಲ ಒಂಟಿ ಮಾಡಿ ಅಥವಾ ಪೇರ್ ಚೇಂಜ್ ಮಾಡಿ. ನೋಡಿ, ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಂತ. ಆ ತಾಳ್ಮೆಯ ಕಟ್ಟೆ ಚಂದ್ರಪ್ರಭಾಗೆ ಹೊಡೆದಿದೆ. ಇವಾಗ ಒಂದು ರೀತಿ ಹೊಡೆದಾಡಕ್ಕೂ ಕೂಡ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ. ಚಂದ್ರಪ್ರಭಾ ಬೇಕಾದ್ರೆ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ, ನಾನೊಬ್ಬ ಏನಂತ ಹೇಳ್ತಾರೆ, ಸೋಲು, ಇವನ ಕೈಲಿ ಏನೂ ಟ್ಯಾಲೆಂಟ್ ಇಲ್ಲ, ಒಂದಿಷ್ಟು ಏನೂ ಆಡಲಿಲ್ಲ, ದೊಡ್ಡ ಮನೆ ಒಳಗಡೆ ಒಂದು ದೊಡ್ಡ ಅವಕಾಶ ಸಿಕ್ಕಿ ಒಂದು ಒಳ್ಳೆ ಆಟವನ್ನು ತೋರಿಸ್ಲಿಲ್ಲ, ಒಂದು ಒಳ್ಳೆ ಕಾಮಿಡಿ ಮಾಡಲಿಲ್ಲ ಅಂತಾನೆ ನಾನು ಬಂದೆ ವೇಸ್ಟ್ ಇಲ್ಲಿ. ಆ ಕಾರಣಕ್ಕೆ ಇಲ್ಲಿ ಇರೋದ್ಕಿಂತ ಇವನ್ ಜೊತೆನಲ್ಲಿ ಸಾಯೋದ್ಕಿಂತ ಇವನ್ನ ಇಟ್ಕೊಂಡು ಹೋಗೋದು ಉತ್ತಮ ಅಂತೇಳಿ ಚಂದ್ರಪ್ರಭಾಗೆ ಬಂದಿರ್ಬೋದು. ಆ ಕಾರಣಕ್ಕೆ ಬಿಗ್ ಬಾಸ್ ದಯವಿಟ್ಟು ಸತೀಶ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ದಯವಿಟ್ಟು ಅವನ್ನ ಮನೆಗೆ ಕಳಿಸ್ಬಿಟ್ಟು ಅಥವಾ ಒಂಟಿ ಮಾಡಿ ಮೇಕಪ್ ಮಾಡ್ಕೊಳ್ಳೋದನ್ನ ಬೇಕಾದ್ರೆ ನೋಡಿ, ಬೇಕಾದ್ರೆ ಯಾರು ಬೇಕೋ ಅವ್ರಿಗೆ ತೋರಿಸಿ. ದಯಮಾಡಿ ಸತೀಶ್ಗೆ ನೀವು ಮುಕ್ಲರಿಯ ಟಾಸ್ಕನ್ನು ಕೊಟ್ಟು ಆ ಮನುಷ್ಯನಿಗೆ ಏನು ಬಿಗ್ ಬಾಸ್ ಅನ್ನೋದನ್ನ ತಾವು ತೋರಿಸ್ಬೇಕು. ಅದೇ ನಮ್ಮ ಮನವಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ನನ್ನ ಒಂದಿಷ್ಟು ಮಾತುಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕಿತ್ತು. ನೋಡೋಣ, ಎಪಿಸೋಡ್ ಇವತ್ತು ಭರ್ಜರಿ ಆಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತೇನೆ. ನಮಸ್ಕಾರ.